ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಮತ್ತೊಂದು ತಮ್ಮ ಮಗ ಪ್ರಜ್ವಲ್ ಸಂಬಂಧಪಟ್ಟ ಒಂದು ಚರ್ಚೆ ಆಗ್ತಾ ಇರುವಂಥದ್ದು. ಪ್ರಜ್ವಲ್ ಎಲ್ಲಿದ್ದಂತೆ ಗೊತ್ತಿಲ್ಲ ಸರ್. ಪ್ರಜ್ವಲ್ ಏನು ಗೊತ್ತಿಲ್ಲ ಸರ್ ತಮಗೆ? ಗೊತ್ತಿಲ್ಲ ಸರ್. ಪ್ರಜ್ವಲ್ ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನ ಬಗ್ಗೆ ನನಗೆ ಮಾಹಿತಿ ಇಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಪ್ರಜ್ವಲ್ ರೇವಣ್ಣ, HD ರೇವಣ್ಣ ಪ್ರತಿಕ್ರಿಯೆ. ಇವತ್ತಾದರೂ ಬರ್ತಾರಾ ಪ್ರಜ್ವಲ್ ರೇವಣ್ಣ? ಅಪ್ಪನಿಗೆ ಬೇಲ್ ಸಿಗ್ತಾ ಇದ್ದ ಹಾಗೆ ಏರ್ ಟಿಕೆಟ್ ಬುಕ್ ಆಗಿದೆ. ಇಂದು ರಾತ್ರಿಯೇ ಬೆಂಗಳೂರಿಗೆ ಹಾಸನ ಸಂಸದ ಬರುವ ನಿರೀಕ್ಷೆ ಅಷ್ಟೇ. ತಿಮಿಂಗೆಲ್ಲ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ, ಅದನ್ನ ಹೇಳದೇ ಇರೋದೇ ತಪ್ಪಲ್ವಾ? ಹೇಳಬೇಕು, ಹೇಳಿದರೆ ಭಾಳ ಒಳ್ಳೆಯದು. ರಾಜ್ಯ ರಾಜಕಾರಣದಲ್ಲಿ ತಿಮಿಂಗಲ ಫೈಟ್. HDK ಏನೇನೋ ಹೇಳ್ತಾರೆ. ಕುಮಾರಸ್ವಾಮಿಗೆ ಗೃಹ ಸಚಿವ ಪರಂ ಕೌಂಟರ್ ಅಟ್ಯಾಕ್. ನೇಹಾ ಹತ್ಯೆ ನಂತರ ಹುಬ್ಬಳ್ಳಿಯಲ್ಲಿ ಮತ್ತೊಂದು ಕೊಲೆ. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿಯ ಹತ್ಯೆ. ಬೆಂಗಳೂರಲ್ಲಿ ದುಡ್ಡಿನ ಆಸೆಗೆ ಮನೆ ಒಡತಿಯನ್ನೇ ಮರ್ಡರ್ ಮಾಡಿದಾಕೆ. ಯಾವಾಗ ರೇವಣ್ಣ ಅವರ ಬಿಡುಗಡೆ ಆಯಿತು ನಿನ್ನೆ, ಅದಾದ ನಂತರ ರೇವಣ್ಣ ಅವರು ಎಲ್ಲರ ಜೊತೆ ಮಾತಾಡ್ತಾ ಇದ್ರು. ಆದರೆ ಇವತ್ತು ನಮ್ಮ ಪ್ರತಿನಿಧಿ ವಿಜಯ್ ಅವರ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ HD ರೇವಣ್ಣ ಅವರ ಎಕ್ಸ್ಕ್ಲೂಸಿವ್. ಜೈಲಿನಿಂದ ಬಿಡುಗಡೆ ಬಳಿಕ ಫಸ್ಟ್ ರಿಯಾಕ್ಷನ್. ಎಲ್ಲೂ ಹೇಳಿರದ ವಿಚಾರ ನಮ್ಮಲ್ಲಿ ಮಾತ್ರ ಹೇಳಿದ್ದಾರೆ. ಕೆಲವು ಪ್ರಶ್ನೆಗೆ HD ರೇವಣ್ಣ ಏನು ಉತ್ತರ ಕೊಟ್ಟರು, ಯಾವ ಉತ್ತರ ಕೊಟ್ಟರು, ಜೈಲಲ್ಲಿ ಏನಾಯಿತು, ಯಾರು ತಪ್ಪು ಮಾಡಿರೋದು, ಯಾಕೆ ಅರೆಸ್ಟ್ ಆದರು, ಯಾಕೆ ಬಿಡುಗಡೆಯಾದರು, ಪ್ರಜ್ವಲ್ ರೇವಣ್ಣ ಮಾಡಿದ ತಪ್ಪಿನ ಬಗ್ಗೆ ಏನು ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಗೊತ್ತಿದೆಯಾ, ಎಲ್ಲಿದ್ದಾರೆ ಗೊತ್ತಿದೆಯಾ? ನಾನು ಯಾರ ಬಗ್ಗೆಯೂ ಹೇಳಲ್ಲ, ದೇವರಿಗೆ ಬಿಟ್ಟಿದ್ದೀನಿ. ಪ್ರಜ್ವಲ್ ಎಲ್ಲಿದ್ದಾನೆ ಅಂತ ನನಗೆ ಗೊತ್ತಿಲ್ಲ. 40 ವರ್ಷದ ರಾಜಕಾರಣದಲ್ಲಿ ನಾನು ಯಾವುದೇ ತಪ್ಪು ಮಾಡಿಲ್ಲ, ಎಲ್ಲವನ್ನು ದೇವರಿಗೆ ಬಿಟ್ಟಿದ್ದೀನಿ ಅಂಥೇಳಿ ಬಹಳಷ್ಟು ದೊಡ್ಡ ದೇವಭಕ್ತರಾಗಿರುವಂತಹ, ಜ್ಯೋತಿಷ್ಯದ ಬಗ್ಗೆ ನಂಬಿಕೆ ಹೊಂದಿರುವಂತಹ ರೇವಣ್ಣ ಇವತ್ತು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಬನ್ನಿ ಕಂಪ್ಲೀಟ್ ಆಗಿ ಆ ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ